ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ನೀವೆಲ್ಲ ಹೇಗಿದ್ದೀರಿ? ಒಳ್ಳೆ ರೀತಿಯಲ್ಲಿದ್ದೀರ ಅಂತ ನಾನು ಎನಿಸ್ತೇನೆ. ಇವತ್ತು ನಾನೊಂದು ಇನ್ಸ್ಟೆಂಟ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ತುಂಬಾ ಈಸಿ ಮಾಡಲಿಕ್ಕೆ. ಹಾಗೆಯೇ ಇದನ್ನು 3 in 1 ಅಂತ ಕೂಡ ಹೇಳ್ಬೋದು. ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಲಂಚಿಗೂ ಮಾಡ್ಬೋದು, ಡಿನ್ನರಿಗೆ ಕೂಡ ಮಾಡ್ಬೋದು. ಡಿನ್ನರಿಗೆ ಜಾಸ್ತಿ ಮಾಡಿಟ್ಟರೆ ನಮಗೆ ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಯೂಸ್ ಮಾಡ್ಬೋದು. ಬ್ರೇಕ್ಫಾಸ್ಟಿಗೆ ಜಾಸ್ತಿ ಮಾಡಿದರೆ ಲಂಚಿಗೆ ಕೂಡ ಯೂಸ್ ಮಾಡ್ಬೋದು. ಇದು ನಾವು ರೈಸೆಲ್ಲ ತಿನ್ನೋರಿದ್ರೆ ರೈಸೇ ಬೇಕಂತಿರ್ತದಲ್ಲ, ಅಂಥವ್ರಿಗೆ ಕೂಡ ಇದು ನಾವು ರೈಸ್ ಪೌಡರಲ್ಲೇ ಮಾಡಿದ್ರಿಂದ ಇದನ್ನು ನಾವು ರೈಸ್ ತಿಂದಾಗೇ ಆಗ್ತದೆ. ತುಂಬಾ ಟೇಸ್ಟ್ ಕೂಡ ಆಗ್ತದೆ ಇದು. ಹಾಗೆಯೇ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಹಾಕಿ ಕೊಡ್ಬೋದು. ತುಂಬಾ ಈಸಿ. ಹಾಗಾದರೆ ಇದು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ಫಸ್ಟಿಗೆ ನಾನಿಲ್ಲಿ ಮಸಾಲೆಯನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ತೇನೆ. ಈಗ ಈ ಆಯಿಲ್ ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ಆಯಿಲ್ ಈಗ ನಾನು ಕೊಕೊನಟನ್ನು ರೋಸ್ಟ್ ಮಾಡಿ ಪೇಸ್ಟ್ ಮಾಡಿ ಅದರ ಮೇಲೆ ಬಂದಂತಹ ಆಯಿಲ್, ನಾನು ಇದನ್ನು ವಿಡಿಯೋ ಹಾಕಿದ್ದೇನೆ. ಇದಕ್ಕೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಕೊಕೊನಟನ್ನು ರೋಸ್ಟ್ ಮಾಡಿ ನಾವು ಪೇಸ್ಟ್ ಮಾಡಿಟ್ರೆ ಇದೇ ರೀತಿ ಆಯಿಲ್ ಬರ್ತದೆ, ಒಳ್ಳೆ ಸ್ಮೆಲ್ ಇರ್ತದೆ ಆಯಿಲ್ ಕೂಡ. ಇದನ್ನು ನಾವು ಈ ರೀತಿ ಯೂಸ್ ಮಾಡ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಈಗ ನಾನು ಹಾಕಿದ್ದೇನೆ. ಒಂದು 7 ರಿಂದ 8 ಬ್ಯಾಡಗಿ ಮೆಣಸು, ಹಾಗೆಯೇ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕೋರಿಯಾಂಡರ್, ಅರ್ಧ ಟೀ ಸ್ಪೂನಷ್ಟು ಜೀರಾ, 1/4 ಟೀ ಸ್ಪೂನಷ್ಟು ಇಲ್ಲಿ ನಾನು ಮೆಂತ್ಯ ಫೆನುಗ್ರೀಕನ್ನು ಕೂಡ ನಾನಿಲ್ಲಿ ತಗೊಳ್ತಾ ಇದ್ದೇನೆ. ಇನ್ನಿದಕ್ಕೆ ಒಂದು ಸಣ್ಣ ಸಣ್ಣ 2 ತುಂಡು ಚಕ್ಕೆ, ಒಂದು 3 ರಿಂದ 4 ಕಾರ್ಡಮಮ್ ಏಲಕ್ಕಿ, ಹಾಗೆಯೇ 3 ರಿಂದ 4 ಲವಂಗ ಕ್ಲೌಸ್, ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಬೇಕು, ಗಮ್ಮಂತ ಸ್ಮೆಲ್ ಬರಬೇಕಿದ್ರಲ್ಲಿ. ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿ ಇದನ್ನು ಈ ರೀತಿ ರೋಸ್ಟ್ ನೀವು ಮಾಡ್ಕೊಳ್ಬೇಕಾಗ್ತದೆ. ಆಯಿಲ್ ಈಗ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಆಯಿಲ್ ಬೇಕಿದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ. ತುಂಬ ಕೂಡ ಕಪ್ಪಲ್ಲಾಗುವ ಹಾಗೆ ಮಾಡಬೇಡಿ, ಸ್ವಲ್ಪ ಗಮ್ ಅಂತ ಸ್ಮೆಲ್ ಬಂದರೆ ಸಾಕು. ಇನ್ನದಕ್ಕೆ ನಾನು 3/4 ಬೌಲಷ್ಟು ಕೊಕೊನಟ್ ತೆಂಗಿನಕಾಯಿಯನ್ನಿಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಕಪ್ಪಿನ ಅಳತೆ ಗೊತ್ತಾಗಲಿಲ್ಲ ಅಂದರೆ ಒಂದು ಮೀಡಿಯಮ್ ಸೈಜ್ ಇದ್ದು ತೆಂಗಿನಕಾಯಿದು ಅರ್ಧ ಹೋಳನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ನಾನೀಗ ಅರ್ಧ kg ಚಿಕನಿಗೆ ಮಾಡ್ತಾ ಇರೋದು, ಅದೇ ಅಳತೆಯಲ್ಲಿ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಇದು ಕೂಡ ಹಾಗೆ, ತೆಂಗಿನಕಾಯಿಲಿ ನಮಗೆ ತುಂಬ ರೋಸ್ಟ್ ಎಲ್ಲ ಮಾಡಲಿಕ್ಕೆ ಇಲ್ಲ, ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರಬೇಕು, ಬಿಸಿ ಆಗಬೇಕು, ಅಷ್ಟಾದರೆ ಸಾಕು. ಇನ್ನು ಗ್ಯಾಸಿದ ಫ್ಲೇಮ್ ಆಫ್ ಮಾಡಿಕೊಳ್ಳುವ. ಇನ್ನು ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಹೀಗೇ ಬಿಟ್ಟು ಬಿಡುವ. ಇದನ್ನೊಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡುವ. ಅಷ್ಟರ ತನಕ ಬೇರೆ ಕೆಲಸ ಮಾಡುವ ಫ್ರೆಂಡ್ಸ್. ಇನ್ನಿಲ್ಲಿ ನಾನು 1.5 ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ನೀವು ತಗೊಳ್ಬೋದು, ಜನ ಎಷ್ಟಿದ್ದಾರೆ ಮನೆಯಲ್ಲಿ ಅಂತ ನೋಡಿಕೊಂಡು ತಗೊಳ್ಬೋದು. ನಾನಿಲ್ಲಿ 1.5 ಬೌಲಷ್ಟು ಹಾಕಿದ್ದೇನೆ. ಇಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ. ನೋಡಿಕೊಂಡೇ ಆ್ಯಡ್ ಮಾಡಿದರೆ ಆಯ್ತು. ಇಲ್ಲಿ ಇನ್ನಿದನ್ನೊಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಸಾಲ್ಟ್ ಮತ್ತು ಈ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳುವ. ಪತ್ರಿ ಪುಡಿ ಅಂತ ಬರ್ತದೆ, ಅಂಥದ್ದೇ ಹಿಟ್ಟಿದ್ರೆ ನೀವು ತಗೊಳ್ಳಿ, ತುಂಬಾ ಒಳ್ಳೆಯದಾಗ್ತದೆ. ತುಂಬಾ ನಾವು ಮಾಡುವಂಥ ವಸ್ತು ಕೂಡ ಏನುಂಟ ತಿಂಡಿ ತುಂಬ ಒಳ್ಳೆಯದಾಗ್ತದೆ. ಇನ್ನಿದಕ್ಕೆ ತಣ್ಣೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ, ಬಿಸಿ ನೀರಲ್ಲ, ಟೆಂಪರೇಚರಲ್ಲಿ ಇದ್ದ ನೀರನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈಗ ನಾವು ನಾರ್ಮಲಾಗಿ ನಾವು ಗೋಧಿ ಹಿಟ್ಟು ಮೈದಾ ಹಿಟ್ಟೆಲ್ಲ ಕಲಸಿಕೊಳ್ಳಲಿಕ್ಕೆ ನಮಗೆ ಎಷ್ಟು ನೀರು ಬೇಕಾ ಅದಕ್ಕಿಂತ ಜಾಸ್ತಿ ಅಂದರೆ ಡಬಲ್ ಕ್ವಾಂಟಿಟಿಯಲ್ಲಿ ನಮಗೆ ಅಕ್ಕಿ ಹಿಟ್ಟು ಕಲಿಸಲಿಕ್ಕೆ ನೀರು ಬೇಕಾಗ್ತದೆ. ಸ್ವಲ್ಪ ಇದು ಜಾಸ್ತಿಯಾಗಿ ಹೀರ್ಕೊಳ್ತದೆ ನೀರು, ಅಕ್ಕಿ ಹಿಟ್ಟು. ಹಾಗಾಗಿ ಎಷ್ಟು ಬೇಕು ನೀರನ್ನು ನೋಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಕಲಸಿಡಬೇಕು. ತುಂಬ ಸ್ಮೂತ್ ಕೂಡ ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು, ಆ ರೀತಿ ನಮ್ಮ ಈ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಯಾಕಂದರೆ ನಾನಿದು ಸ್ಟೀಮೆಲ್ಲ ಮಾಡೋದಿಲ್ಲ, ಈಗ ಡೈರೆಕ್ಟಾಗಿ ನಾನಿದು ಮಸಾಲೆಗೆ ಉಂಡೆಗಳನ್ನಾಗಿ ಮಾಡಿ ಹಾಕ್ತೇನೆ. ಹಾಗಾಗಿ ಇನ್ನಿದು ಕರೆಕ್ಟಾಗಿದೆ. ಇನ್ನು ನೋಡಿ, ನಾನು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾಯಿದ್ದೇನೆ. ಇದೇ ರೀತಿ ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿ ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಬೌಲ್ ಥರ ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿದರೆ ಏನಾಗ್ತದೆ, ಬೇಗನೆ ಮಸಾಲೆಯಲ್ಲಿ ಬೇಯ್ತದೆ. ಇದು ಉಳಿದ ಹಿಟ್ಟೇನುಂಟ ಅದರಲ್ಲಿ ಇದೇ ರೀತಿ ಉಂಡೆಗಳನ್ನಾಗಿ ಮಾಡಿಡುವ ಫ್ರೆಂಡ್ಸ್. ಮಕ್ಕಳೆಲ್ಲ ಈಗ ರಜೆಯಲ್ಲಿರುವುದರಿಂದ ಮಕ್ಕಳಿಗೆ ಕೂಡ ಈ ಉಂಡೆಗಳನ್ನೆಲ್ಲ ಮಾಡಲಿಕ್ಕೆ ತುಂಬ ಇಷ್ಟ ಮಾಡ್ತಾರೆ. ಹಾಗಾಗಿ ಮಕ್ಕಳ ಹತ್ರ ಕೂಡ ಸ್ವಲ್ಪ ಕೈಯೆಲ್ಲ ತೊಳೆದು ಕ್ಲೀನ್ ಮಾಡಿ ಮಕ್ಕಳ ಹತ್ರ ಕೂಡ ಈ ರೀತಿ ಉಂಡೆಗಳನ್ನಾಗಿ ಮಾಡಿಸ್ಬೋದು. ಅವರಿಗೆ ಕೂಡ ಟೈಮ್ ಪಾಸ್ ಆಗ್ತದೆ, ನಮಗೆ ಕೂಡ ಮನೆಯಲ್ಲಿ ಹೆಲ್ಪ್ ಆಗ್ತದೆ ಕೆಲಸದಲ್ಲಿ, ಮಕ್ಕಳಿಗೆ ಕೂಡ ಕಲಿತಾಗೆ ಆಗ್ತದೆ. ಈಗ ಎಲ್ಲ ಹಿಟ್ಟಲ್ಲಿ ಕೂಡ ನಾನು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಟಿದ್ದೇನೆ. ನೀವು ನೋಡ್ತಾ ಇದ್ದೀರಿ, ಇದು ಒಂದಕ್ಕೊಂದು ಅಂಟಿ ಕೂಡ ಹಿಡ್ಕೊಳ್ಳೋದಿಲ್ಲ ನೋಡಿ, ಒಂದಕ್ಕೊಂದು ಅಂಟಿ ಹಿಡಿಯುವುದಿಲ್ಲ. ಯಾಕಂದರೆ ನಾವೀಗ ತುಂಬ ನೀರು ಥರ ಮಾಡಿಲ್ಲ, ಗಟ್ಟಿ ಗಟ್ಟಿಯಾಗಿದೆ ಹಿಟ್ಟು ನಾವು ಕಲಸಿದ್ದು. ಅದೇ ರೀತಿ ಇದ್ದರೆ ಮಾತ್ರ ಈ ರೀತಿ ಬಿಡಿ ಬಿಡಿಯಾಗಿ
ಉಂಡೆಗಳಾಗಿ ಬರ್ತದೆ. ಚಿಕನನ್ನು ನಾವಿಲ್ಲಿ ಬೇಯಲಿಕ್ಕೆ ಇಡುವ. ನಾನಿಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೇನೆ. ಕ್ವಾಂಟಿಟಿ ನೀವು ಹಿಟ್ಟಿದು ಜಾಸ್ತಿ ಮಾಡ್ಬೋದು, ಚಿಕನಿದು ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲಿ ಪೀಸ್ ಕೂಡ ನಾನು ಸ್ವಲ್ಪ ದೊಡ್ಡದೇ ಮಾಡಿದ್ದೇನೆ. ತುಂಬ ಸಣ್ಣ ಸಣ್ಣ ಪೀಸ್ ಮಾಡಿದರೆ ನಾವೆಲ್ಲ ಮಿಕ್ಸ್ ಮಾಡುವಾಗ ಏನಾಗ್ತದೆ, ಚಿಕನ್ ಬೇಗ ಬೆಂದಿರ್ತದಲ್ವ, ಆವಾಗ ಪುಡಿ ಆಗ್ತದೆ. ಅದಕ್ಕೆ ಸ್ವಲ್ಪ ಪೀಸ್ ದೊಡ್ಡದು ಮಾಡಿದರೆ ಒಳ್ಳೆ ತಿನ್ನಲಿಕ್ಕೆ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸನ್ನೇ ಇಲ್ಲಿ ಹಾಕಿದ್ದೇನೆ. ಇನ್ನಿದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿದು ಆನಿಯನ್ ನೋಡಿ ಈ ರೀತಿ ಕಟ್ ಮಾಡಿದ್ದೇನೆ. 2 ಟೊಮೆಟೊ ಮೀಡಿಯಮ್ ಸೈಜಿದನ್ನು ನಾನಿದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಆನಿಯನ್ಸ್ ನೋಡಿ ದೊಡ್ಡ ಪೀಸಾಗಿ ಮಾಡಿದ್ದೇನೆ ಇಲ್ಲಿ. ಇನ್ನಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಚಿಲ್ಲಿ, ಈ ಮೂರನ್ನು ಕಡ್ದಿಟ್ಟಂತಹ ಪೇಸ್ಟನ್ನು ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಇದಕ್ಕೆ ಮತ್ತೆ ನಾನಿಲ್ಲಿ ಪುನಃ ಚಿಲ್ಲಿ ಎಲ್ಲ ಆ್ಯಡ್ ಮಾಡೋದಿಲ್ಲ. ಆಲ್ರೆಡಿ ನಾನು ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದ ಪೇಸ್ಟೇ ಹಾಕಿದ್ದೇನೆ. ಮತ್ತು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್, 1/4 ಟೀ ಸ್ಪೂನಷ್ಟು ಇಲ್ಲಿ ನಾನು ಟರ್ಮರಿಕ್ ಪೌಡರನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇನ್ನು ಇದಕ್ಕೆ ಬೇಯಲಿಕ್ಕೆ ಬೇಕಿರುವಷ್ಟು ನೀರು ನಾನಿಲ್ಲಿ 1 ಗ್ಲಾಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ಇನ್ನೊಂದು ಗ್ಲಾಸ್ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು. ಬೇಕಿದ್ದರೆ ನಮಗೆ ಬೇಯಲಿಕ್ಕೆ ಅಗತ್ಯ ಇದ್ದರೆ ಹಾಕ್ಕೊಳ್ಬೋದು. ಜಾಸ್ತಿ ನೀರಾದರೂ ಕೂಡ ಏನು ವರಿ ಮಾಡಬೇಕಂತಿಲ್ಲ, ಮತ್ತು ಕರೆಕ್ಟ್ ಆಗ್ತದೆ. ಇದನ್ನು ನಾವು ಜಾಸ್ತಿ ಹೊತ್ತು ಬೇಯಿಸಲಿಕ್ಕಿಲ್ಲ, ಒಂದು 2 ರಿಂದ 3 ನಿಮಿಷ ಮಾತ್ರ ನಾನೀಗ ಗ್ಯಾಸಲ್ಲಿಟ್ಟು ಸ್ವಲ್ಪ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇನ್ನೀಗ ನೆಕ್ಸ್ಟ್ ಈಗ ನಾವು ಎಲ್ಲ ರೋಸ್ಟ್ ಮಾಡಿಟ್ಟಂತಹ ವಸ್ತಿದೆಯಲ್ಲ, ತೆಂಗಿನಕಾಯಿ, ಮೆಣಸೆಲ್ಲ, ಅದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡಿ ಒಳ್ಳೆ ರೀತಿಯಲ್ಲಿ ಸ್ಮೂತ್ ಆಗುವ ಹಾಗೆ ಇದನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ನೀರು ಕೂಡ ಹಾಗೆಯೇ ನಿಮಗೆ ಎಷ್ಟು ಬೇಕು ಗ್ರೈಂಡ್ ಮಾಡಲಿಕ್ಕೆ ಬೇಕಾಗ್ತದೆ, 1 ಗ್ಲಾಸ 1.5 ಗ್ಲಾಸ ಅಷ್ಟನ್ನು ಇಲ್ಲಿ ಹಾಕಿ ಒಳ್ಳೆ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡಿದರೆ ಸಾಕು. ಈಗ ನೋಡಿ ಒಳ್ಳೆ ಸ್ಮೂತಾಗಿ ಗ್ರೈಂಡ್ ಆಗಿದೆ. ನಾನಿಲ್ಲಿ ಚಿಕನ್ ಬೇಯಲಿಕ್ಕೆ ಇಟ್ಟಂಥ ಪಾತ್ರೆ ಸ್ವಲ್ಪ ಸಣ್ಣದಾಗಿತ್ತು, ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ತಾ ಇದ್ದೇನೆ. ನಾವೀಗ ಈ ಉಂಡೆಗಳನ್ನೆಲ್ಲ ಮಾಡಿದೆಲ್ಲ ಹಾಕಬೇಕಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಬೇಕಾಗ್ತದೆ ಇದಕ್ಕೆ. ಹಾಗಾಗಿ ನಾನು ಈ ಚಿಕನನ್ನು ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ನಾನು ಹೇಳಿದಾಗೆ ಒಂದು 2 ರಿಂದ 3 ನಿಮಿಷ ಮಾತ್ರ ಇದು ನಾನು ಗ್ಯಾಸಲ್ಲಿಟ್ಟು ಬಿಸಿಯಾಗಿದಷ್ಟೇ, ಬೇಯಲಿಲ್ಲ. ಹಾಗಾಗಿ ಇನ್ನು ಈಗ ಇದೇ ಚಿಕನಿಗೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ. ಆಮೇಲೆ ಇದಕ್ಕೆ ನೀರೆಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಕೂಡ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಕೂಡ ಹಾಕ್ಕೊಳ್ಳುವ. ಇದಕ್ಕೆ ಸ್ವಲ್ಪ ನೀರಾಗಿ ನಾವು ಮಸಾಲೆಯನ್ನು ಮಾಡಬೇಕು, ಯಾಕಂದರೆ ನಾವೀಗ ಉಂಡೆಗಳನ್ನೆಲ್ಲ ಹಾಕ್ತೇವಲ್ಲ, ಅದೇನಾಗ್ತದೆ ಎಲ್ಲ ಎಳ್ಕೊಳ್ತದೆ, ನೀರು ಗಟ್ಟಿ ಆಗ್ತದೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೀರೇ ನಾವು ಈ ಮಸಾಲೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಒಂದು 10 ನಿಮಿಷ ಎಲ್ಲ ತಣ್ಣಗೆ ಆದ ನಂತರ ತುಂಬ ಗಟ್ಟಿ ಆಗ್ತದೆ, ಅದು ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ. ಹಾಗಾಗಿ ತುಂಬ ಇದು ಗಟ್ಟಿನೂ ಆಗಬಾರ್ದು, ತುಂಬ ತೆಳು ಕೂಡ ಆಗಬಾರ್ದು. ಹಾಗಾಗಿ ಈ ಮಸಾಲೆಗೆ ನಾವು ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಮಾಡ್ತಾ ಇದ್ದೇನೆ ನೋಡಿ, ಇದು ಸ್ವಲ್ಪ ದಪ್ಪನೇ ಆಗಿದೆ, ನಿಮಗೆ ಕಾಣ್ತಾ ಉಂಟಾ. ಇನ್ನಿದಕ್ಕೆ ಇನ್ನೂ ಸ್ವಲ್ಪ ನಾನು ನೀರನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನೀರಾಯ್ತಂತ ಹೇಳಿ ಏನು ವರಿ ಮಾಡಬೇಡಿ, ನಾವು ಉಂಡೆಗಳನ್ನೆಲ್ಲ ಹಾಕ್ತೇವಲ್ಲ ಆವಾಗ ಒಳ್ಳೆ ರೀತಿಯಲ್ಲಿ ಅದೆಲ್ಲ ನೀರೆಲ್ಲ ಹೀರ್ಕೊಳ್ತದೆ, ಗಟ್ಟಿ ಆಗ್ತದೆ. ಈಗ ಇದು ಕರೆಕ್ಟ್ ಆಗಿದೆ. ಈ ಸ್ಟೇಜಲ್ಲಿ ಸಾಲ್ಟ್ ಈಗ ಆ್ಯಡ್ ಮಾಡಬೇಕಿದ್ರೆ ಮಾಡ್ಕೊಳ್ಬೋದು, ಕಡಿಮೆ ಇದ್ದರೆ. ನನಗೆ ಇಲ್ಲಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಉಂಟು, ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನಿಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೀಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಓಕೆ, ಇನ್ನು ನಾವು ಎಲ್ಲ ಉಂಡೆ ಮಾಡಿಟ್ಟಿದ್ದೇವಲ್ಲ ಈಗ ಅಕ್ಕಿ ಹಿಟ್ಟಿದು, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳುವ. ನಾನು ನೋಡಿ ಇದನ್ನು ಫಸ್ಟಿಗೆ ಬೇಯಿಸ್ಕೊಳ್ಳಿಲ್ಲ, ಸ್ಟೀಮ್ ಮಾಡಲಿಲ್ಲ, ಏನಿಲ್ಲ. ಹಸಿ ಹಿಟ್ಟೆ ನಾವೀಗ ಕಲಸಿ ಅದನ್ನೇ ನಾನೀಗ ಮಸಾಲೆಗೆ ಹಾಕ್ತಾ ಇದ್ದೇನೆ. ಇದು ಏನು ಕರಗಿ ಹೋಗೋದಿಲ್ಲ, ಮಾತ್ರ ಬೇಯುವಾಗ ನಾವು ಸೌಟೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬಾರ್ದು. ಮಿಕ್ಸ್ ಮಾಡಿದರೆ ಏನಾಗ್ತದೆ, ಹಿಟ್ಟೆಲ್ಲ ನಾವು ಮಾಡಿಟ್ಟಂತಹ ಉಂಡೆ ಏನಾಗ್ತದೆ ಕರಗ್ಬೋದು. ಅದಕ್ಕೆ ಸ್ಲೋ ಆಗಿ ಫಸ್ಟಿಗೆ ನಾವು ಈ ಮಸಾಲೆಯನ್ನೆಲ್ಲ ಈ ಉಂಡೆಗಳ ಮೇಲೆ ಹಾಕ್ಕೊಳ್ಳುವ. ಹಸಿ ಹಿಟ್ಟಲ್ಲೇ ಮಾಡಿದಂತಹ ಉಂಡೆ ಇದು, ಹಾಗಾಗಿ ನೀವು ಸ್ವಲ್ಪ ಜಾಗ್ರತೆ ಮಾಡಿ ಇದರ ಮೇಲೆ ಮಸಾಲೆಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಸ್ಪೀಡ್ ಮಾಡಲಿಕ್ಕೆ ಬಿಲ್ಕುಲ್ ಹೋಗಬೇಡಿ, ಆಯಿತಾ. ಈಗ ಇದೆಲ್ಲ ಮಿಕ್ಸ್ ಆಯಿತು. ಇನ್ನಿದನ್ನೊಂದು 1/4 ಗಂಟೆ ನಾವಿದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳುವ ಫ್ರೆಂಡ್ಸ್. ಮುಚ್ಚಳ ಮುಚ್ಚಿಟ್ಟು ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೋದು. ಈಗ ನೋಡಿ ಸಾಧಾರಣವಾಗಿ ಕುದಿ ಬರ್ತಾ ಇದೆ ನೋಡಿ. ಈಗೇನಾಗ್ತದೆ, ಈ ರೀತಿ ನಾವು ಎಲ್ಲ ಒಟ್ಟು ಹಾಕೋದ್ರಿಂದ ಚಿಕನ್ ಬೇಯುವಾಗ ನಾವು ಹಾಕಿದ ಉಂಡೆ ಕೂಡ ಚೆನ್ನಾಗಿ ಬೇಯ್ತದೆ, ಸಾಕಾಗ್ತದೆ. ಸಣ್ಣ ಸಣ್ಣ ಉಂಡೆಗಳೆಲ್ಲ ಒಳ್ಳೆ ರೀತಿಯಲ್ಲಿ ಬೇಯ್ತದೆ. ಇನ್ನೂ ಕೂಡ ಇದು ಒಳ್ಳೆ ರೀತಿಯಲ್ಲಿ ಕುದಿಬೇಕು. ಕುದಿಯದೆ ನೀವು ಗ್ಯಾಸಿದು ಫ್ಲೇಮ್ ಆಫ್ ಮಾಡ್ಕೊಳ್ಬೇಡಿ. ಈಗ ನೋಡಿ ಕುದಿತಾ ಉಂಟು ನೋಡಿ, ಒಳ್ಳೆ ರೀತಿಯಲ್ಲಿ ಇಲ್ಲಿ ಕುದಿತಾ ಉಂಟು. ಇದೇ ರೀತಿ ಕುದಿಬೇಕಿದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ನೋಡಿ
ಚೆನ್ನಾಗಿ ಕುದೀತು. ಇನ್ನು ಗ್ಯಾಸಿದ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಒಂದು 15 ಮಿನಿಟ್ ಬಿಟ್ಟು ಇದನ್ನು ತೆಗೆದು ನೋಡಿ, ಒಳ್ಳೆಯದಾಗಿರ್ತದೆ ನೋಡಿ. ದಪ್ಪ ಕೂಡ ಆಗ್ತದೆ. ನಾವಿಷ್ಟು ನೀರು ಮಾಡಿದ್ದೇವೆ ಈ ಮಸಾಲೆ, ಆದರೂ ಕೂಡ ನೋಡಿ ಒಂದು 10-15 ನಿಮಿಷ ನಾನು ಬಿಟ್ಟಿದ್ದೇನೆ ತಣ್ಣಗೆ ಆಗಲಿಕ್ಕೆ. ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ತಿಕ್ಕಾಗಿದೆ, ಇದು ಕರೆಕ್ಟಾಗಿದೆ. ಚಿಕನ್ ಕೂಡ ಒಳ್ಳೆ ರೀತಿಯಲ್ಲಿ ಕುಕ್ಕಾಗಿದೆ, ಹಾಗೆಯೇ ನಾವು ಮಾಡಿದಂಥ ಉಂಡೆ ಕೂಡ ಒಳ್ಳೆ ರೀತಿಯಲ್ಲಿ ಕುಕ್ಕಾಗಿದೆ. ಇನ್ನು ನಾವಿದನ್ನು ತಿನ್ನಲಿಕ್ಕೆ ಯಾರಿಗೆ ಬೇಕಿದ್ರೂ ಕೊಡ್ಬೋದು, ಅಷ್ಟು ಒಳ್ಳೆ ಟೇಸ್ಟ್ ಆಗ್ತದೆ. ತುಂಬಾ ರುಚಿಯಾದ ಒಂದು ರೆಸಿಪಿ ಅಂತ ಹೇಳ್ಬೋದು. ಇದು ನಾನು ಹೇಳಿದಾಗೆ 3 in 1 ಅಂತ ಹೇಳ್ಬೋದು. ಇದು 3 ಟೈಮಿಗೆ ಕೂಡ ಯೂಸ್ ಆಗುವಂತಹ ಒಂದು ರೆಸಿಪಿ. ನೋಡಿ ಎಷ್ಟು ನೋಡಲಿಕ್ಕೆ ಟೆಂಪ್ಟಿಂಗ್ ಆಗಿ ಕಾಣ್ತಾ ಉಂಟಾ, ಅಷ್ಟೇ ರುಚಿ ಕೂಡ ಇದೆ. ಈ ರುಚಿಯನ್ನು ನೀವು ನೋಡಬೇಕಂತಿದ್ರೆ, ನೀವು ತಿಂದು ನಿಮ್ಮ ಮನೆಯವರಿಗೆ ತಿನ್ನಿಸ್ಬೇಕಂತಿದ್ರೆ ಖಂಡಿತವಾಗಿ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಏನೂ ಕಷ್ಟ ಇಲ್ಲ, ಮನೆಯಲ್ಲಿದ್ದದೇ ವಸ್ತುವನ್ನು ಯೂಸ್ ಮಾಡಿ ಹಾಕ್ಬೋದು. ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ರೆಸಿಪಿಯನ್ನು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಇದರ ರುಚಿ ಹೇಗಿದೆ ಅಂತ ಹೇಳಿ. ಹಾಗಾದರೆ ನಾನಿನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.